ನಮಸ್ಕಾರ. ಪಿಯುಸಿ ದ್ವಿತೀಯ ವರ್ಷದ ಇತಿಹಾಸ ವಿಷಯದ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಈ ದಿನದ ವಿಡಿಯೋದಲ್ಲಿ ಇತಿಹಾಸದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯ ಭಾರತದ ಇತಿಹಾಸ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖವಾಗಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನ ನೋಡಿಕೊಂಡು ಬರೋಣ. ಇದು ಪಿಯುಸಿ ದ್ವಿತೀಯದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯವಾಗಿರುವಂತದ್ದು ಭಾರತದ ಇತಿಹಾಸ. ಇಲ್ಲಿ ಮೊದಲನೇ ಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿದರೆ, ಮೊದಲನೇ ಪ್ರಶ್ನೆ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥವನ್ನು ಹೆಸರಿಸಿ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಕವಿರಾಜ ಮಾರ್ಗ. ಮೂರನೇ ಪ್ರಶ್ನೆ, ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ನಾಣ್ಯಶಾಸ್ತ್ರ ಎಂದು ಕರೆಯುವರು. ಉತ್ಖನನ ಎಂದರೇನು? ಆಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎನ್ನುವರು. ಐಹೊಳೆ ಶಾಸನ ಯಾರ ದಿಗ್ವಿಜಯಗಳನ್ನು ವಿವರಿಸುತ್ತದೆ? ಐಹೊಳೆ ಶಾಸನ ಇಮ್ಮಡಿ ಪುಲಿಕೇಶಿಯ ದಿಗ್ವಿಜಯಗಳನ್ನು ವಿವರಿಸುತ್ತದೆ. ಬುದ್ಧ ಚರಿತವನ್ನು ಬರೆದವರು ಯಾರು? ಬುದ್ಧ ಚರಿತವನ್ನು ಅಶ್ವಘೋಷನು ಬರೆದನು. ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು? ಪ್ಲೀನಿಯ ಪ್ರಸಿದ್ಧ ಗ್ರಂಥ ನ್ಯಾಚುರಲ್ ಹಿಸ್ಟೋರಿಯಾ. ಎರಡನೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಇದರಲ್ಲಿ ಮೊದಲನೇ ಪ್ರಶ್ನೆ, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆಗಳನ್ನು ಹೆಸರಿಸಿ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಕಣಿವೆಗಳಲ್ಲಿ ಖೈಬರ್ ಮತ್ತು ಬೋಲಾನ್ ಕಣಿವೆಗಳು. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ಸಮುದ್ರದಿಂದ ಉತ್ತರಕ್ಕೆ ಹಾಗೂ ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ ಎನ್ನುವುದು ವಿಷ್ಣು ಪುರಾಣದಲ್ಲಿ ಹೇಳುತ್ತೆ. ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ತಿಳಿಸಿ. ಭರತಖಂಡ, ಭರತವರ್ಷ ಇವು ಭಾರತಕ್ಕೆ ಇರುವ ಇತರ ಹೆಸರುಗಳು. ಭಾರತದ ಯಾವುದಾದರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ. ಹಿಮಾಲಯ ಉತ್ತರದ ಬಯಲು ಪ್ರದೇಶ. ಭಾರತದ ಯಾವುದಾದರೂ ಎರಡು ಪರ್ವತಗಳನ್ನು ಹೆಸರಿಸಿ. ಅರಾವಳಿ ಪರ್ವತಗಳು, ವಿಂಧ್ಯ ಪರ್ವತಗಳು. ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ ಎರಡು ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ಜೈನ ಧರ್ಮ, ಬೌದ್ಧ ಧರ್ಮ. ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ. ಹಂಪಿ, ಐಹೊಳೆ, ಪಟ್ಟದಕಲ್ಲು ಇವು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಭಾರತದ ಐತಿಹಾಸಿಕ ತಾಣಗಳು. ಪ್ರಾಚೀನ ಭಾರತದ ಯಾವುದಾದರೂ ಎರಡು ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ನಳಂದ, ತಕ್ಷಶಿಲಾ ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯಗಳು. ಪ್ರಾಚೀನ ಭಾರತದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ. ಮೌರ್ಯರು, ಗುಪ್ತರು. ಮಧ್ಯಕಾಲೀನ ಭಾರತದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ. ದೆಹಲಿ ಸುಲ್ತಾನರು, ಮೊಘಲರು, ಮರಾಠರು. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಯವರೆಗೂ ಹಬ್ಬಿತ್ತು? ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಹಬ್ಬಿತ್ತು. ಕರ್ನಾಟಕವನ್ನು ಆಳಿದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ. ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಕರ್ನಾಟಕವನ್ನು ಆಳಿದ ಪ್ರಮುಖ ರಾಜಮನೆತನಗಳು. ಕರ್ನಾಟಕದ ಯಾವುದಾದರೂ ಎರಡು ಭೌಗೋಳಿಕ ಲಕ್ಷಣಗಳನ್ನು ಬರೆಯಿರಿ. ಕರಾವಳಿ ಪ್ರದೇಶ, ಪಶ್ಚಿಮ ಘಟ್ಟಗಳು. ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ? ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತಕಾಲದ ಘಟನೆಗಳನ್ನು ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು? ಲಿಖಿತ ಆಧಾರಗಳು ಲಭ್ಯವಿರುವ ಕಾಲ ಇತಿಹಾಸ ಕಾಲವಾದರೆ, ಲಿಖಿತ ಆಧಾರಗಳು ಲಭ್ಯವಿರದ ಕಾಲ ಇತಿಹಾಸ ಪೂರ್ವ ಕಾಲ. ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದ ಆಗುವ ಯಾವುದಾದರೂ ಎರಡು ಉಪಯೋಗಗಳನ್ನು ತಿಳಿಸಿ. ನಾಣ್ಯಗಳು ರಾಜನ ಹೆಸರು, ಬಿರುದುಗಳು, ರಾಜ್ಯದ ಗಡಿ, ಆರ್ಥಿಕ ಪರಿಸ್ಥಿತಿ ಮುಂತಾದವುಗಳನ್ನು ತಿಳಿಯಲು ಸಹಾಯವಾಗುತ್ತವೆ. ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲರ್ಹ ಆಧಾರಗಳಾಗಿವೆ ಏಕೆ?
ಶಾಸನಗಳು ಸಾಮಾನ್ಯವಾಗಿ ಘಟನೆಗಳಿಗೆ ಸಮಕಾಲೀನವು, ಘಟನೆಗಳೊಂದಿಗೆ ನೇರ ಸಂಬಂಧ ಹೊಂದಿದೆ. ಪ್ರಾಜ್ಞ ಅಥವಾ ಪುರಾತತ್ವ ಆಧಾರಗಳು ಎಂದರೇನು? ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ಪುರಾತತ್ವ ಆಧಾರಗಳೆನ್ನುವರು. ಸಾಹಿತ್ಯ ಆಧಾರದ ಎರಡು ಪ್ರಮುಖ ಪ್ರಕಾರಗಳನ್ನು ತಿಳಿಸಿ. ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಬರವಣಿಗೆಗಳು. ಭಾರತದ ಮಹಾಕಾವ್ಯಗಳನ್ನು ಹೆಸರಿಸಿ. ರಾಮಾಯಣ, ಮಹಾಭಾರತ ಭಾರತದ ಮಹಾಕಾವ್ಯಗಳು. ಆರ್ಯಭಟನ ಕೃತಿಗಳನ್ನು ಹೆಸರಿಸಿ. ಸೂರ್ಯ ಸಿದ್ಧಾಂತ, ರೋಮಕ ಸಿದ್ಧಾಂತ. ಭಾರತಕ್ಕೆ ಭೇಟಿ ನೀಡಿದ ಯಾರಾದರೂ ಇಬ್ಬರು ಚೀನಾ ಯಾತ್ರಿಕರನ್ನು ಹೆಸರಿಸಿ. ಫಾಹಿಯಾನ್, ಹುಯಾನ್ಸಾಂಗ್, ಇತ್ಸಿಂಗ್. ವಿಜಯನಗರಕ್ಕೆ ಭೇಟಿ ನೀಡಿದ ಯಾರಾದರೂ ಇಬ್ಬರು ವಿದೇಶಿಯರನ್ನು ಹೆಸರಿಸಿ. ಅಬ್ದುಲ್ ರಜಾಕ್, ನಿಕೋಲೋ ಕಾಂಟಿ, ಬಾರ್ಬೋಸಾ. ಇನ್ನು ಮೂರನೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿದರೆ ಇಲ್ಲಿ 5 ಅಂಕದ ಪ್ರಶ್ನೆಗಳಾಗಿರುವಂತದ್ದಾಗಿದೆ. ಭಾರತ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದರೆ ಭಾರತದ ಪ್ರಮುಖ ಭೌಗೋಳಿಕ ಲಕ್ಷಣಗಳು ಮತ್ತು ಅವುಗಳ ಪ್ರಭಾವ ಈ ಕೆಳಗಿನಂತಿದೆ. ಹಿಮಾಲಯ ಪರ್ವತಗಳು, ಉತ್ತರದ ಬಯಲುಗಳು, ಮರುಭೂಮಿ, ಪರ್ವತಗಳು, ದಕ್ಷಿಣ ಪ್ರಸ್ಥಭೂಮಿ, ಕರಾವಳಿ ತೀರಗಳು. ಇಲ್ಲಿ ಹಿಮಾಲಯ ಪರ್ವತಗಳನ್ನು ನೋಡಿದಾಗ ಭಾರತವನ್ನು ವಿದೇಶಿಯರ ದಾಳಿಗಳಿಂದ ಮತ್ತು ಉತ್ತರದ ಶೀತ ಮಾರುತಗಳಿಂದ ರಕ್ಷಿಸಿದೆ. ಹಿಮಾಲಯವು ಸದಾ ಕಾಲ ತುಂಬಿ ಹರಿಯುವ ನದಿಗಳಿಗೆ ಜನ್ಮ ನೀಡಿದೆ. ಉತ್ತರದ ಕಣಿವೆಗಳಾದ ಖೈಬರ್, ಬೋಲಾನ್ ಮುಂತಾದವು ವಿದೇಶಿಯರ ದಾಳಿಗಳಿಗೆ ತೆರೆದುಕೊಂಡಂತೆ ಪಶ್ಚಿಮದ ರಾಷ್ಟ್ರಗಳೊಂದಿಗೆ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಳೆಸಲು ಸಹಾಯಕವಾಗಿವೆ. ಉತ್ತರದ ಬಯಲುಗಳು ಹಲವು ನಾಗರಿಕತೆ ಮತ್ತು ಸಾಮ್ರಾಜ್ಯಗಳ ತೊಟ್ಟಿಲು. ಇದು ಹಲವಾರು ಅಂದರೆ ಸಿಖ್, ಜೈನ ಮತ್ತು ಬೌದ್ಧ ಧರ್ಮಗಳ ಜನ್ಮಭೂಮಿಯಾಗಿದೆ. ಪ್ರಾಚೀನ ಭಾರತದ ತಕ್ಷಶಿಲಾ, ನಳಂದ, ಸಾರಾನಾಥ, ಉಜ್ಜಯಿನಿ, ಕಾಶಿ ಮುಂತಾದ ವಿಶ್ವವಿದ್ಯಾಲಯಗಳು ಸ್ಥಾಪನೆಗೊಂಡಿದ್ದು ಇದೇ ಬಯಲುಗಳಲ್ಲಿ ಇಲ್ಲಿನ ಸಂಪತ್ತಿನಿಂದಾಗಿ ಭಾರತ ನಿರಂತರವಾಗಿ ವಿದೇಶಿಯರ ದಾಳಿಗಳಿಗೆ ತುತ್ತಾಗುವಂತಾಯಿತು. ಇನ್ನು ಮರುಭೂಮಿ ಮತ್ತು ದಟ್ಟ ಅರಣ್ಯಗಳನ್ನು ದಾಟಿ ಭಾರತದ ಮೇಲೆ ದಾಳಿ ಮಾಡುವುದು ವಿದೇಶಿಯರಿಗೆ ಅಸಾಧ್ಯವಾಗಿತ್ತು. ಇಲ್ಲಿನ ಜನ ಶ್ರಮಿಜೀವಿಗಳು ಮತ್ತು ಯುದ್ಧ ಪ್ರಿಯರು ಆಗಿದ್ದರು. ಇನ್ನು ಪರ್ವತಗಳು, ಅರಾವಳಿ, ವಿಂಧ್ಯ, ಸಹ್ಯಾದ್ರಿ ಮುಂತಾದ ಪರ್ವತಗಳು ಅಪಾರ ನೈಸರ್ಗಿಕ ಮತ್ತು ಖನಿಜ ಸಂಪತ್ತನ್ನು ಹೊಂದಿದ್ದು ದೇಶದ ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗಿವೆ. ದಕ್ಕನ್ ಪ್ರಸ್ಥಭೂಮಿಯು ಉತ್ತರದ ರಾಜಕೀಯ ಬದಲಾವಣೆಗಳಿಂದ ದೂರವೇ ಉಳಿದಿತ್ತು. ಇದು ವಿವಿಧ ಸಂದರ್ಭಗಳಲ್ಲಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಗೆ ರಕ್ಷಣೆಯನ್ನು ಒದಗಿಸಿದೆ. ಕರಾವಳಿ ತೀರಗಳು, ಸಮುದ್ರ ತೀರಗಳು ಒಂದು ಕಾಲದಲ್ಲಿ ವಿದೇಶಿಯರ ದಾಳಿಗಳಿಗೆ ತಡೆಬೇಲಿಗಳಾಗಿದ್ದವು. ನಂತರ ದಿನಗಳಲ್ಲಿ ಜಗತ್ತಿನ ಇತರೆ ದೇಶಗಳೊಂದಿಗೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಪರ್ಕ ಬೆಳೆಯಲು ಸಹಕಾರಿಯಾದವು. ಭಾರತದ ಖನಿಜ ಸಂಪತ್ತು ಕಲ್ಲು, ಬಂಡೆ, ಅಮೃತಶಿಲೆ, ಗ್ರಾನೈಟ್ ಮುಂತಾದವು ಕಲೆ ಮತ್ತು ವಾಸ್ತುಶಿಲ್ಪ ಹಾಗೂ ಮೂರ್ತಿ ಶಿಲ್ಪಗಳ ಬೆಳವಣಿಗೆಗೆ ಸಹಕಾರಿಯಾಗಿವೆ. ಭಾರತದ ಭೌಗೋಳಿಕ ವೈವಿಧ್ಯತೆಗಳು ವಿಭಿನ್ನ ಜನಾಂಗ, ಭಾಷೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಕಾರಣವಾಗಿವೆ. ಎರಡನೇ ಪ್ರಶ್ನೆ, ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ. ಭಾರತದ ವಿಶಿಷ್ಟ ಲಕ್ಷಣಗಳು ಈ ಕೆಳಗಿನಂತಿವೆ. ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಭಾರತವು ಅತ್ಯಂತ ಪುರಾತನ ಇತಿಹಾಸವನ್ನು ಹೊಂದಿದ್ದು ಚೀನಾದ ಹಾಗೆ ಸುಮಾರು 4000 ವರ್ಷಗಳ ಇತಿಹಾಸ, ನಾಗರಿಕತೆ ಮತ್ತು ಸಂಸ್ಕೃತಿಗಳನ್ನು ಹೊಂದಿದೆ. ಸ್ತರಬದ್ಧ ವಿಕಾಸ. ಭಾರತ ನಾಗರಿಕತೆ ಮತ್ತು ಸಂಸ್ಕೃತಿಗಳು ವಿವಿಧ ಹಂತಗಳಲ್ಲಿ ಅಗತ್ಯ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿ ಹೊಂದುತ್ತಾ ಬಂದಿವೆ. ವಿದೇಶಿ ದಾಳಿಗಳು. ಭಾರತ ಮೊದಲಿನಿಂದಲೂ ವಿದೇಶಿಯರ ದಾಳಿಗಳಿಗೆ ಒಳಗಾಗುತ್ತಾ ಬಂದಿದೆ. ಗ್ರೀಕರು, ಪರ್ಷಿಯನ್ನರು, ಅರಬ್ಬರು ಮುಂತಾದವರು ಭಾರತದ ಮೇಲೆ ದಾಳಿ ಮಾಡಿದ್ದು ಭಾರತೀಯರ ಮೇಲೆ ಪ್ರಭಾವ ಬೀರಿ ಭಾರತೀಯ ಸಂಸ್ಕೃತಿಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಭಾರತವು ಹಿಂದೂ, ಜೈನ, ಬೌದ್ಧ, ಸಿಖ್, ಇಸ್ಲಾಂ, ಕ್ರೈಸ್ತ ಮುಂತಾದ ಧರ್ಮಗಳ ತವರು. ಅದರಲ್ಲಿ ಹಿಂದೂ ಧರ್ಮವೇ ಪ್ರಬಲ ಧರ್ಮವಾಗಿದ್ದರೂ ಕೂಡ ಇತರೆ ಧರ್ಮಗಳನ್ನು ಸಹಿಷ್ಣುತಾ ಭಾವನೆಯಿಂದ ನೋಡುತ್ತಿದೆ. ಏಕೆಂದರೆ ಅದು ವಸುದೈವಕ ಕುಟುಂಬಕಂ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟಿದೆ.
ಇನ್ನು ಜಗತ್ತಿಗೆ ಕೊಡುಗೆಗಳು ನೋಡಿದಾಗ ಭಾರತದ ಜಗತ್ತಿಗೆ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ತತ್ವಜ್ಞಾನ, ಸಂಗೀತ, ನೃತ್ಯ, ವಿಜ್ಞಾನ, ಗಣಿತ, ವೈದ್ಯ ವಿಜ್ಞಾನ, ಯೋಗ, ಆಯುರ್ವೇದ ಮೊದಲಾದ ಕ್ಷೇತ್ರಗಳಲ್ಲಿ ಅಪೂರ್ವ ಕೊಡುಗೆಗಳನ್ನು ನೀಡಿದೆ. ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತದ ಫಲವತ್ತಾದ ಭೂಮಿ ಮತ್ತು ಅಗಾಧ ಸಂಪತ್ತು ವಿದೇಶಿ ಆಕ್ರಮಣಕಾರರನ್ನು ಆಕರ್ಷಿಸಿದರೆ, ಈ ಭಾರತದ ಪ್ರಕೃತಿ ಸೌಂದರ್ಯದ ತಾಣಗಳಾದ ಗಿರಿಧಾಮಗಳು, ಹಿಮಾಲಯ, ಕಾಶ್ಮೀರದ ಕಣಿವೆಗಳು, ಕಡಲ ತೀರಗಳು, ಐತಿಹಾಸಿಕ ಸ್ಥಳಗಳಿಗೆ ಮುಂತಾದವು ವಿಶ್ವದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ವೈವಿಧ್ಯತೆಯಲ್ಲಿ ಏಕತೆ. ಭಾರತವು ಭೌಗೋಳಿಕ ವೈವಿಧ್ಯತೆಯೊಂದಿಗೆ ಮಾನವ ಚಟುವಟಿಕೆಯನ್ನು ಪ್ರತಿಯೊಂದು ರಂಗದಲ್ಲಿಯೂ ವೈವಿಧ್ಯತೆಯನ್ನು ಹೊಂದಿದ್ದರೂ ಏಕತೆಯನ್ನು ಸಾಧಿಸಿದ್ದಾರೆ. ಮೂರನೇ ಪ್ರಶ್ನೆ, ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದು ಭಾರತದ ಪ್ರಮುಖ ಲಕ್ಷಣವಾಗಿದ್ದು ಅದನ್ನು ಮುಂದಿನಂತೆ ವಿವರಿಸಬಹುದು. ಭೌಗೋಳಿಕ ವೈವಿಧ್ಯತೆ. ಭಾರತ ಸಿಯಾಚಿನ್ ಅಂತ ಅತ್ಯಂತ ತಂಪಾದ, ರಾಜಸ್ಥಾನದ ಮರುಭೂಮಿಯಂತ ಉಷ್ಣ ಪ್ರದೇಶವನ್ನು, ಸದಾ ಹಿಮದಿಂದ ಕೂಡಿರುವ ಹಿಮಾಲಯ ಪರ್ವತಗಳು, ನಿತ್ಯ ಹಸಿರಿನಿಂದ ಕೂಡಿರುವಂತಹ ಕಾಡುಗಳು, ಬಯಲು, ನದಿ, ತೀರ ಮುಂತಾದವು ಭೌಗೋಳಿಕ ವೈವಿಧ್ಯತೆಗಳಿಂದ ಕೂಡಿದೆ. ಇನ್ನು ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ. ಭಾರತದಲ್ಲಿ ದ್ರಾವಿಡ, ನಿಗ್ರೋ, ಮಂಗೋಲಿಯನ್, ಅಲ್ಬೈನ್ ಮುಂತಾದ ಜನಾಂಗಗಳಿರುವಂತೆ 1600ಕ್ಕೂ ಹೆಚ್ಚು ಭಾಷೆಗಳಿದ್ದು ಭಾಷಾ ವೈವಿಧ್ಯತೆಗಳಿಂದ ಕೂಡಿದೆ. ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಭಾರತವು ವಿವಿಧ ಜಾತಿ, ಮತ, ಪಂಥಗಳ, ನಂಬಿಕೆಗಳ, ಪದ್ಧತಿಗಳ, ಭಾಷೆಗಳ, ಧಾರ್ಮಿಕ ಮತ್ತು ಸಾಮಾಜಿಕ ಪದ್ಧತಿಗಳ ವಸ್ತು ಸಂಗ್ರಹಾಲಯದಂತಿದ್ದರೂ ಎಲ್ಲರೂ ಸಾಮರಸ್ಯದಿಂದ ಸಹಬಾಳ್ವೆ ನಡೆಸುತ್ತಿದ್ದಾರೆ. ಆರ್ಥಿಕ ವೈವಿಧ್ಯತೆ. ಭಾರತದ ಸಂಪನ್ಮೂಲಗಳು ಒಂದೇ ಸಮನಾಗಿ ಹಂಚಿಕೆಯಾಗಿಲ್ಲ. ಒಂದೆಡೆ ತುಂಬಾ ಶ್ರೀಮಂತರಿದ್ದಾರೆ, ಮತ್ತೊಂದೆಡೆ ತೀರಾ ಬಡವರಿದ್ದಾರೆ. ಕೆಲವು ಪ್ರದೇಶಗಳು ಅಭಿವೃದ್ಧಿಯನ್ನು ಸಾಧಿಸಿದರೆ ಮತ್ತೆ ಕೆಲವು ಪ್ರದೇಶಗಳು ತೀರಾ ಹಿಂದುಳಿದಿರುವುದರ ಮೂಲಕ ಭಾರತದಲ್ಲಿ ಆರ್ಥಿಕ ವೈವಿಧ್ಯತೆ ಇದೆ. ಈ ಎಲ್ಲ ವೈವಿಧ್ಯತೆಗಳ ನಡುವೆಯೂ ಭಾರತೀಯರನ್ನು ಒಗ್ಗೂಡಿಸುವ ಅನೇಕ ಅಂಶಗಳಿವೆ. ಭೌಗೋಳಿಕ ಏಕತೆ. ಉತ್ತರದ ಹಿಮಾಲಯ ಮತ್ತು ದಕ್ಷಿಣದ ಸಾಗರಗಳನ್ನು ಭಾರತವನ್ನು ಜಗತ್ತಿನ ಇತರ ಪ್ರದೇಶಗಳೊಂದಿಗೆ ಪ್ರತ್ಯೇಕಿಸಿರುವಂತೆ ಭಾರತವನ್ನು ಭೌಗೋಳಿಕವಾಗಿ ಒಂದುಗೂಡಿಸಿದೆ. ಆಡಳಿತಾತ್ಮಕ ಏಕತೆ ನೋಡಿದಾಗ, ಪ್ರಾಚೀನ ಕಾಲದಿಂದಲೂ ಭಾರತ ರಾಜಮನೆತನಗಳು, ರಾಜರು ಮತ್ತು ಆಡಳಿತಗಾರರು ರಾಜಕೀಯ ಐಕ್ಯತೆ ಮತ್ತು ಆಡಳಿತಾತ್ಮಕ ಏಕತೆಯನ್ನು ತರಲು ಪ್ರಯತ್ನಿಸಿದ್ದಾರೆ. ಇಂದು ಭಾರತ ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ಹೊಂದಿದೆ. ಏಕರೂಪ ಶಿಕ್ಷಣ ಮತ್ತು ಸಾಹಿತ್ಯ. ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯವಿತ್ತು. ಸಾಂಸ್ಕೃತಿಕ ಭಾಷೆ ಮತ್ತು ವೈವಿಧ್ಯಕ ಸಾಹಿತ್ಯ ಭಾರತೀಯರನ್ನು ಭಾವನಾತ್ಮಕವಾಗಿ ಒಂದುಗೂಡಿಸಿದವು. ಇಂದು ಹಿಂದಿ ಭಾಷೆಯು ಭಾರತೀಯರನ್ನು ಒಂದುಗೂಡಿಸಿದೆ. ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳು ನೋಡಿದಾಗ, ಭಾರತದ ವಿವಿಧ ಜಾತಿ, ಧರ್ಮ, ಮತ, ಪಂಥಗಳ ಭೂಮಿಯಾಗಿದ್ದರೂ ಕೂಡ ಇಂದು ಪರಸ್ಪರರು ಸಾಮಾಜಿಕ ಮತ್ತು ಧಾರ್ಮಿಕ ಸಮಾರಂಭಗಳಲ್ಲಿ ಹಾಗೂ ಸಹಭೋಜನಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಇದು ಏಕತೆಯನ್ನು ಮೂಡಿಸಿದೆ. ಇತ್ತೀಚಿನ ಬದಲಾವಣೆಗಳು. ನಮ್ಮ ಸರ್ಕಾರದ ನೀತಿಗಳು, ಸಂವಿಧಾನದ ಇಂದಿನ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಗಳು, ಜಾಗತೀಕರಣದ ಪರಿಣಾಮಗಳು ಭಾರತೀಯರಲ್ಲಿ ಏಕತೆಯನ್ನು ಮೂಡಿಸಿವೆ. 4ನೇ ಪ್ರಶ್ನೆ, ಭಾರತ ಇತಿಹಾಸ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಪ್ರಾಚೀನ ಕಾಲದಿಂದಲೂ ಅನೇಕ ವಿದೇಶಿಯರು, ವ್ಯಾಪಾರಿಗಳು, ವಿದ್ಯಾರ್ಥಿಗಳು, ಯಾತ್ರಿಕರು, ತತ್ವಜ್ಞಾನಿಗಳು, ರಾಯಭಾರಿಗಳು, ಆಕ್ರಮಣಕಾರರು ಮುಂತಾದವರು ಭಾರತಕ್ಕೆ ಭೇಟಿ ನೀಡಿದ್ದರು. ಅವರು ತಮ್ಮ ಅನುಭವ, ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಬರಹಗಳ ರೂಪದಲ್ಲಿ ಬಿಟ್ಟು ಹೋಗಿದ್ದಾರೆ. ಗ್ರೀಕ್ ಮತ್ತು ರೋಮನ್ನರ ಬರವಣಿಗೆಗಳು ನೋಡಿದಾಗ, ಮೆಗಾಸ್ತಾನಿಸ್ನ ಇಂಡಿಕಾ, ಟಾಲೆಮಿಯ ಜಿಯೋಗ್ರಫಿ, ಅನಾಮಿಕ್ ಗ್ರೀಕ್ ಬರಹಗಾರನಾದ ದಿ ರಿಪಬ್ಲನ್ಸ್ ಆಫ್ ಎರಿಥ್ರಿಯನ್ ಸಿ, ಪ್ಲೀನಿಯ ನ್ಯಾಚುರಲ್ ಹಿಸ್ಟೋರಿಯಾ ಮುಂತಾದ ಬರವಣಿಗೆಗಳು ಇಂಡೋ ಗ್ರೀಕ್ ರೋಮನ್ ಸಂಬಂಧಗಳ ಬಗ್ಗೆ ಮಾಹಿತಿ ನೀಡುತ್ತವೆ. ಚೀನಿಯರ ಬರವಣಿಗೆಗಳು ಫಾಯಿಯನ್ನ ಗೋಕೋಕಿ, ಹುಯಾನ್ಸಾಂಗ್ನ ಸಿಯುಕಿ ಹಾಗೂ ಇತ್ಸಿಂಗ್ನ ಕೃತಿಗಳು. ಮೌರ್ಯರ, ಗುಪ್ತರ ಮತ್ತು ಚಾಲುಕ್ಯರ ಕಾಲದ ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ನೀಡುತ್ತವೆ. ಮುಸ್ಲಿಂ ಮತ್ತು ಅರಬ್ ಬರವಣಿಗೆಗಳು ಫಿರ್ದೋಶಿಯ ಶಹನಾಮ, ಬಾಬರ್ನ ಬಾಬರ್ನಾಮ, ಜಹಂಗೀರ್ನ ಜಹಂಗೀರ್ನಾಮ, ಅಬ್ದುಲ್ ಫಜಲ್ನ ಅರ್ಬರ್ನಾಮ ಮತ್ತು ಅರಬ್ ಬರಹಗಾರರಾದ ಅಲ್ಬೆರುನಿ, ಸುಲೈಮಾನ್ ಮತ್ತು ಅಬ್ದುಲ್ ರಜಾಕ್, ಬಾರ್ಬೋಸ್, ನಿಕೋಲೋ ಕಾಂಟಿ ಮುಂತಾದವರ ಬರವಣಿಗೆಗಳು ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ಬಗ್ಗೆ ಮಾಹಿತಿ ನೀಡುತ್ತವೆ. ಬರವಣಿಗೆಗಳು ಮಧ್ಯಕಾಲೀನ ಭಾರತ ಇತಿಹಾಸದ ಬಗ್ಗೆ ಮಾಹಿತಿ ನೀಡುತ್ತವೆ. 5ನೇ ಪ್ರಶ್ನೆ, ಭಾರತ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ. ಪ್ರಾಚೀನ ಮಾನವ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳೆಂದು ಕರೆಯುವರು. ಅವುಗಳನ್ನು ಉತ್ಖನನಗಳು, ಶಾಸನಗಳು, ಸ್ಮಾರಕಗಳು, ನಾಣ್ಯಗಳು,
ಚರಿತ್ರೆಗಳೆಂದು ವರ್ಗೀಕರಿಸಲಾಗಿದೆ. ಉತ್ಖನನಗಳು ಆಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗತ್ಯತೆಗಳನ್ನು ಉತ್ಖನನ ಎಂದು ಕರೆಯುವರು. ಚಂದ್ರಗಿರಿ, ತಿರುನೆಲ್ವೇಲಿ, ಅರ್ಕೆಮೇಡು ಮುಂತಾದ ಕಡೆಗಳಲ್ಲಿ ನಡೆದ ಉತ್ಖನನಗಳು ಶಿಲಾಯುಗದ ಸಂಸ್ಕೃತಿಯ ಬಗ್ಗೆ ಮಾಹಿತಿ ನೀಡುತ್ತವೆ. ಅಂಕರ್ ವಾಟ್, ಬೋರೋಬೋದರ್, ತಜ್ಞಶಿಲಾ ಮುಂತಾದ ಕಡೆಗಳಲ್ಲಿ ಉತ್ಖನನಗಳು ಅಂದಿನ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳ ಬಗ್ಗೆ ಮಾಹಿತಿ ಒದಗಿಸುತ್ತವೆ. ಶಾಸನಗಳು ಅಥವಾ ಎಪಿಗ್ರಫಿ, ಶಾಸನಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎಂದು ಕರೆಯುವರು. ಶಾಸನಗಳು ಸಾಮಾನ್ಯವಾಗಿ ಸಮಕಾಲೀನವಾಗಿದ್ದು ಘಟನೆಗಳೊಂದಿಗೆ ನೇರ ಸಂಬಂಧ ಹೊಂದಿರುವುದರಿಂದ ಹೆಚ್ಚು ನಂಬಲಾರ್ಹವಾಗಿವೆ. ಶಾಸನಗಳನ್ನು ಸಂಸ್ಕೃತ, ಪ್ರಾಕೃತ, ಪಾಳಿ, ಕನ್ನಡ ಮುಂತಾದ ಭಾಷೆಗಳಲ್ಲಿ ರಚಿಸಲಾಗಿವೆ. ಖಾರೇವೆಲ್ನ ಹಾತಿಗುಂದ ಶಾಸನ, ಸಮುದ್ರಗುಪ್ತನ ಅಲಹಾಬಾದ್ ಶಾಸನ, ಪುಲಕೇಶಿಯ ಐಹೊಳೆ ಶಾಸನ ಮುಖ್ಯವಾದವು. ಇನ್ನು ಸ್ಮಾರಕಗಳಲ್ಲಿ ಐತಿಹಾಸಿಕ ಮಹತ್ವದ ನಿರ್ದೇಶನಗಳನ್ನು ಮತ್ತು ರಚನೆಗಳನ್ನು ಸ್ಮಾರಕಗಳೆಂದು ಕರೆಯುವರು. ದೇವಾಲಯಗಳು, ಅರಮನೆಗಳು, ಗುಹೆಗಳು, ಕೋಟೆಗಳು, ಬಸದಿಗಳು ಮುಂತಾದವು ಸ್ಮಾರಕಗಳಿಗೆ ಉದಾಹರಣೆಗಳಾಗಿವೆ. ಅಜಂತ, ಎಲ್ಲೋರದ ಗುಹೆಗಳು, ಬೇಲೂರು, ಹಂಪಿ, ಹಳೆಬೀಡು ಮುಂತಾದವುಗಳನ್ನು ದೇವಾಲಯಗಳು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ತಿಳಿಯಲು ಸಹಕಾರಿಯಾಗಿವೆ. ನಾಣ್ಯಗಳ ವೈಜ್ಞಾನಿಕ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎಂದು ಕರೆಯುವರು. ನಾಣ್ಯಗಳು ರಾಜನ ಹೆಸರು, ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ, ಧರ್ಮ, ಭಾಷೆ ಮುಂತಾದವನ್ನು ತಿಳಿಯಲು ಸಹಾಯಕವಾಗಿವೆ. ಗುಪ್ತರ, ಶಾತವಾಹನ, ವಿಜಯನಗರ ನಾಣ್ಯಗಳು ಪ್ರಮುಖವಾದವುಗಳಾಗಿವೆ. ವರ್ಣಚಿತ್ರಗಳು ವಿವಿಧ ಕಾಲಕ್ಕೆ ಸೇರಿದ ವರ್ಣಚಿತ್ರಗಳು ಆಯಾ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳ ಬಗ್ಗೆ ಅಪಾರವಾದ ಮಾಹಿತಿಯನ್ನು ನೀಡುತ್ತದೆ. ಇವೆಲ್ಲ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು. ಇತರ ಎಲ್ಲ ಅಧ್ಯಾಯಗಳ ವಿಡಿಯೋಗಳನ್ನು ಸಹ ಪ್ಲೇಲಿಸ್ಟ್ ಮೂಲಕ ಸಿದ್ಧಪಡಿಸಲಾಗ್ತಾ ಇರುವಂಥದ್ದು. ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಇಲ್ಲಿ ಕಾಣುವಂತಹ ಪ್ಲೇಲಿಸ್ಟ್ ಮೂಲಕ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಾಣುವಂತಹ ಪ್ಲೇಲಿಸ್ಟ್ ಮೂಲಕ ವೀಕ್ಷಿಸಬಹುದಾಗಿರುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.